ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸತತವಾಗಿ 4 ಬಾರಿ ಗೆದ್ದಿರುವಂತಹ 20 ವರ್ಷಗಳಿಂದ ಬಾಗಲಕೋಟೆಯನ್ನ ಭದ್ರವಾಗಿ ಇರಿಸಿಕೊಂಡಿರುವಂತಹ PC ಗದ್ದಿಗೌಡರಿಗೆ 5ನೇ ಚುನಾವಣೆ, ಲೋಕಸಭಾ ಚುನಾವಣೆ 5ನೇ ಗೆಲುವಿನ ಲೆಕ್ಕಾಚಾರ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಂಡಾಯ. ವೀಣಾ ಕಾಶಪ್ಪನವರು ಟಿಕೆಟ್ ಬೇಕು ನಮಗೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟನ್ನು ಕಾಂಗ್ರೆಸ್ ನೀಡಿದೆ. ಹೀಗಾಗಿ ಕಾಂಗ್ರೆಸ್ನ ಬಂಡಾಯ ಜೊತೆಯಲ್ಲಿ PC ಗದ್ದಿಗೌಡರವರ 5ನೇ ಚುನಾವಣೆ ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರ. ಈ ಬಾರಿ ಬಾಗಲಕೋಟೆ ಕೂಡ ಸಾಕಷ್ಟು ಕುತೂಹಲನ ಮೂಡಿಸಿದೆ. ಒಂದು ರೀತಿ ಚಿಕ್ಕೋಡಿ ಥರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಇದು ಕೂಡ ಗದ್ದಿಗೌಡರು ಸುಮ್ಮನೆ ಗೆದ್ಕೊಂಡು ಬರ್ತಾ ಇದ್ರು. ಗದ್ದಿಗೌಡರ ಬಗ್ಗೆ ಒಂದು ಆಕ್ಷೇಪ ಇದೆ. ಗದ್ದಿಗೌಡರು ನರೇಂದ್ರ ಮೋದಿ ಹೆಸರಲ್ಲಿ, ಬಿಜೆಪಿ ಹೆಸರಲ್ಲಿ, ಹಿಂದುತ್ವ ಹೆಸರಲ್ಲಿ ಗೆಲ್ತಾರೆ ಬರ್ತಾವ್ರೆ. ಆದ್ರೆ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಆತರ ದೊಡ್ಡ ಘನ ಕಾರ್ಯಗಳೇನು ಬಾಗಲಕೋಟೆಲಿ ಆಗಿಲ್ಲ. ಮೋದಿ ಜಮ್ಕಂಡಿ ಬಾಗಲಕೋಟೆಲ್ಲ ಮೋದಿ ಮೋದಿ ಅನ್ನೋ ಟ್ರೆಂಡು. ಇನ್ನೊಂದ್ ಕಡೆ ಸಮುದಾಯ, ಈ ಲೆಕ್ಕಾಚಾರಗಳಾಗ್ತಾ ಇತ್ತು. ಕಾಂಗ್ರೆಸ್ ಕೆಲವೊಂದು ಗೊತ್ತಿಲ್ಲ ಕೆಲವೊಂದ್ ಕಡೆ ಹಿಂದೂ ವಿರೋಧಿಗಳಂತ ಫೋಕಸ್ ಮಾಡ್ಕೊಂಡಂತ ಲೆಕ್ಕಾಚಾರಗಳು ಎಲ್ಲ ಇದೆ. ಸೊ ಈಗ ವೀಣಾ ಕಾಶಪ್ಪನವ್ರು ಕಳೆದ ಬಾರಿ ಕಂಟೆಸ್ಟ್ ಮಾಡಿಸ್ಕೋತಿದ್ರು, ಈ ಬಾರಿ ಪ್ರಬಲ ಆಕಾಂಕ್ಷಿ ಆಗಿದ್ರು. ಆದ್ರೆ ಅಖಂಡ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಆಗಿದ್ದಾಗ ಶಿವಾನಂದ ಪಾಟೀಲ್, ಈ ಹಿಂದೆ ಬಿಜೆಪಿ MLA, ದಳದ MLA, ಕಾಂಗ್ರೆಸ್ MLA, ಹಾಲಿ ಮಂತ್ರಿ, ಅವ್ರ ಮಗಳು ಸಂಯುಕ್ತ ಪಾಟೀಲ್ ಆಕ್ಟಿವ್ ಹುಡುಗಿ. ಸೊ ಅವ್ರೀಗ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಅಚ್ಚರಿ ಬೆಳವಣಿಗೆಯಲ್ಲಿ ಟಿಕೆಟ್ ಪಡೆದು ಕಂಟೆಸ್ಟ್ ಮಾಡಿದ್ದಾರೆ. ವೀಣಾಗ್ ನಿರಾಸೆ ಇದೆ, ಬೇಸರ ಇದೆ. ಬಟ್ ಗದ್ದಿಗೌಡರು ಆರಾಮಾಗಿ ಲೋಕಸಭೆ ಮೆಟ್ಲತ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಒಂದು ರಿಯಾಲಿಟಿ ಏನು ಅಂತಂದ್ರೆ, ಕಳೆದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ 6,11,000 ಮತ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದ್ರೆ 5,54,000 ಮತ ಬಿಜೆಪಿ ಅಭ್ಯರ್ಥಿಗಳು ಬಿದ್ದಿತ್ತು. ಸ್ವತಃ ನಿಮ್ಗೆ ಗೊತ್ತಿರಲಿ, ನಿರಾಣಿ ಸೋತ್ರು, ಕಾರಜೋಳ ಸೋತ್ರು, ಎಲ್ಲರೂ ಸೋತ್ರು. ಇಲ್ಲಿ 56,000 ಮತಗಳು ಕಾಂಗ್ರೆಸ್ ಲೀಡ್ ಇದೆ ವಿಧಾನಸಭೆ ವಾರ ಲೆಕ್ಕಾಚಾರಕ್ಕೆ ಬಂದ್ರೆ. ಇನ್ನು ಕಳೆದ ಲೋಕಸಭೆ ಚುನಾವಣೆ ವಿಚಾರಕ್ಕೆ ಬಂದಾಗ್ಲೂ ಸಹ 1,60,000 ಮತಗಳಲ್ಲಿ ಗೆದ್ದಿದ್ರು ಯಾರು? ಗದ್ದಿಗೌಡರು. ಈ ಹಿಂದೆ 18 ಚುನಾವಣೆಯಲ್ಲಿ ಬಿಜೆಪಿ 5,84,000 ಮತ ಪಡೆದಿತ್ತು. ಹೌದು. ಕಾಂಗ್ರೆಸ್ 5,19,000 ಮತ ಪಡೆದಿತ್ತು. ಸೊ ಆಗಿದ್ದಾಗ್ಲೂ ಸಹ ಲೋಕಸಭೆ ಅಂತರವನ್ನ ಜಾಸ್ತಿ ಮಾಡ್ಕೊಂಡಿದ್ರು ಯಾರು? ಬಿಜೆಪಿ ಅವರು. ಬಟ್ ಈ ಬಾರಿ ಬಂದಾಗ ಶಿವಾನಂದ ಪಾಟೀಲ್ ಆರ್ಥಿಕವಾಗಿ ಪ್ರಬಲರು, ಅಧಿಕಾರ ಇದೆ. ಹೌದು. ಹಾಗಾಗಿ ಚುನಾವಣೆಯನ್ನ ಮಾಡ್ತೀವಿ ಬಂದಿದ್ದಾರೆ. ಚುನಾವಣೆಯನ್ನ ಮಾಡಕ್ ಹೊರಟಿದ್ದಾರೆ. ಸಹಜವಾಗಿ ಅಹಿಂದ ಮತ ಕನ್ಸಾಲಿಡೇಟ್ ಆಗುವುದು. ಜೊತೆಗೆ ಗದ್ದಿಗೌಡರು ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ ಅನ್ನೋ ಸಹಜವಾದಂಥ ಆರೋಪ. ಸೊ ಹೀಗಾಗಿ ನಾನಾಗ್ಲೇ ಹೇಳಿದೆ, ಇಷ್ಟು ಅಂತರ ಲೀಡ್ ಇರುವಾಗ 2018 ಬಿಜೆಪಿನೇ ಲೀಡ್ ಇತ್ತು 5,84,000, 5,19,000 ಕಾಂಗ್ರೆಸ್ ಓಟಿತ್ತು MLA ಎಲೆಕ್ಷನ್ ಅಲ್ಲಿ 2018. ಆಗ 1,66,000 ಗದ್ದಿಗೌಡರು ಗೆದ್ದಿದ್ರು. ಬಟ್ ಈಗ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡ್ ಅಲ್ಲಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಮತವನ್ನು ಲೀಡ್ ಪಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಗಮನಿಸಿದಾಗ ಬಾಗಲಕೋಟೆ ಸುಲಭವಾಗಿ ಬಿಜೆಪಿ ತೆಕ್ಕೆಗೆ ಹೋಗೋ ಲಕ್ಷಣ ಕಾಣ್ತಿಲ್ಲ. ಸುಲಭವಾಗಿ ಬರ್ದಿಟ್ಕೊಳ್ರಪ್ಪ ನಾವ್ ಗೆಲ್ತೀವಿ ಅಂತ ಏನೋ ಇತ್ತಲ್ಲ, ಹಂಗೆಲ್ಲ ಏನೂ ಇಲ್ಲ. ಸೊ ಈಗ ಸಂಯುಕ್ತ ಪಾಟೀಲ್ ಸರಿಸಾಟಿಯಾಗಿ ಹೋರಾಟ ಕೊಡ್ತಾವ್ರ. ಸಂಯುಕ್ತ ಪಾಟೀಲ್ ಶಕ್ತಿ ಅವರಪ್ಪ ಶಿವಾನಂದ. ಸಂಯುಕ್ತ ಪಾಟೀಲ್ ಶಕ್ತಿ ಹಣ, ಸಂಯುಕ್ತ ಪಾಟೀಲ್ ಶಕ್ತಿ ಅಧಿಕಾರ, ಸಂಯುಕ್ತ ಪಾಟೀಲ್ ಶಕ್ತಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಲೆಕ್ಕಾಚಾರ. ವಿಜಯಾನಂದ ಕಾಶಪ್ಪನವರು ಕೂಡ ಜೈ ಸಂಯುಕ್ತ ಪಾಟೀಲ್ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಈಗ ಲೆಕ್ಕಾಚಾರಗಳ ಮುಂದೇನು ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಕಾಣುತ್ತೆ. ಹೌದು. ವೀಕ್ಷಕರೇ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು? ಬಿಜೆಪಿಯಿಂದ ಗದ್ದಿಗೌಡರ ಆಗ್ಬೇಕಾ, ಹಾಗೆ ಕಾಂಗ್ರೆಸ್ ಇಂದ ಸಂಯುಕ್ತ ಪಾಟೀಲ್ ಆಗ್ಬೇಕಾ? ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿನ, ರಾಹುಲ್ ಗಾಂಧಿ? ಟಫ್ ಇದೆ. ಈಗಲೇ ಬಿಜೆಪಿಯವರು ಬಾಗಲಕೋಟೆ ತುಂಬಾ ಬಾವುಟ ಕಟ್ಕೊಂಡು ನಾವೇ ಗೆದ್ವಿ ಅಂತ ತಿರ್ಗಂಗಿಲ್ಲ. ಹೌದು. ಯಾಕೆಂದ್ರೆ ಗದ್ದಿಗೌಡರಿಗೆ ಪ್ರಬಲ ಪೈಪೋಟಿಯನ್ನು ಸಂಯುಕ್ತ ಪಾಟೀಲ್ ಕೊಡ್ತಾ ಇದ್ದಾರೆ. ಹೌದು. ಯಾರು ಪ್ರಧಾನಿ ಆಗ್ಬೇಕನ್ನೋದನ್ನ ಕೂಡ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಮತ್ತೊಂದು ವಿಷಯ ಗೊತ್ತಿರಲಿ, ಮುಧೋಳದ ಗೋವಿಂದ ಕಾರಜೋಳ ದುರ್ಗದ ಕಡೆ, ಹೌದು, ಇತ್ತ ಕಡೆ ಬಂದು ಸೇರ್ಕೊಂಡವ್ರೆ. ಹೌದು. ಅಲ್ಲಿ ಒಂದ್ ಮೈನಸ್ ಆದಂಗೆ, ಹೌದು, ಒಂದ್ ಬಲ ಕಡಿಮೆ ಆದಂಗೆ. ಹೌದು. ಬಿಜೆಪಿ 2 ಶಾಸಕರು, ಕಾಂಗ್ರೆಸ್ನ 5 ಅಧಿಕಾರವನ್ನ ಸತತವಾಗಿ ಉಂಡು ಮಂತ್ರಿಯಾಗಿ DCM ಆದಂತ ಕಾರಜೋಳ ಅವರೇ ದುರ್ಗಕ್ಕೆ ಬಂದವ್ರೆ, ಅದೊಂದು ಮೈನಸ್. ಹೌದು. ನಿರಾಣಿ ಸೋತ್ ಅವರು ಬೇಸರದಲ್ಲ ಅವರೇ. ಸೊ ಇವೆಲ್ಲವೂ ಕೂಡ ಫ್ಯಾಕ್ಟರ್ಗಳಲ್ಲಿದೆ ಬಿಜೆಪಿಗೆ. ಎಸ್, ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.
ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.